ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗೌರಿ ಮತ್ತು ಅಪ್ಪು ಮದುವೆ ನಿಶ್ಚಯ ಕಾರ್ಯಕ್ರಮಕ್ಕೆ 2 ಮನೆಗಳು ಕೂಡ ಬಂದಿದೆ. ಇನ್ನೂ ಕೂಡ ಗೊತ್ತಿಲ್ಲ 2 ಮನೆಗಳು ಅದ್ಯಾವುದು ಅನ್ನೋದು. ಅಪ್ಪುಗೂ ಗೊತ್ತಿಲ್ಲ ಗೌರಿ ಬರ್ತಿದ್ದಾಳೆ ಅಂತ, ಗೌರಿಗೂ ಗೊತ್ತಿಲ್ಲ ಅಪ್ಪು ಫ್ಯಾಮಿಲಿ ಬರ್ತದೆ ಅಂತ. ಹಾಗಾದರೆ ಒಂದು ರೆಸಾರ್ಟಲ್ಲಿ 2 ಫ್ಯಾಮಿಲಿ ಮುಖಾಮುಖಿ ಆಗೋದ್ರಲ್ಲಿದೆ. ಆಗಿದ್ರೆ ಮುಖಾಮುಖಿ ಆಗೇ ಬಿಡುತ್ತಾ? ಈ ಕಡೆ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಈ ಒಂದು ಮದುವೆ ಮಾತುಕತೆ ಏನಾಗುತ್ತೆ? ಈ ಕಡೆ ಹೆಗಡೆ ಅವರ ಚಿಕ್ಕ ತಮ್ಮನ ಮಗ ಕೂಡ ಅಲ್ಲೇ ಬಂದಿದ್ದಾರೆ. ಇದ್ರ ಒಂದು ದೊಡ್ಡ ಹಂಗಾಮನೆ ಕ್ರಿಯೇಟ್ ಆಗಿಬಿಡುತ್ತಾ? ಏನಾಗುತ್ತೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಮದುವೆಗೆ ಹೋಗೋದಿಲ್ಲ ಅಂತ ಹೇಳಿದಾಗ ಈ ಕಡೆ ಹೆಗಡೆ ಅವರು ಬಂದು, ನೋಡಪ್ಪ ನಿನ್ನ ತಾಯಿ ಮಾತ್ರ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು. ಜಸ್ಟ್ ನಾವು ಯಾವಾಗಲೂ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಮಂಗಳಮ್ಮ ಹೇಳಿದ ಮಾತುಗಳು ನಿಜ ಎಂದು ಕೂಡ ನಾವು ನಿನ್ನ ಪರ್ಸನಲ್ ವಿಷಯನ ಯೋಚನೆ ಮಾಡಲಿಲ್ಲ. ನಿನ್ನ ತಾಯಿ ಅವಳ ಒಂದು ಖುಷಿ ನೆಮ್ಮದಿಯನ್ನು ನೀನು ನೋಡಬೇಕಾಗತ್ತೆ. ನೀನು ಅವಳಿಗೆ ಎಷ್ಟು ವಸ್ತುಗಳನ್ನು ತೆಕ್ಕೊಟ್ಟಿರ್ಬೋದು, ಆದರೆ ಎಂದಾದರೂ ಅವಳ ಮನಸ್ಸಿಗೆ ಖುಷಿ ತರೋ ವಿಶ್ವನ ಮಾಡಿದ್ಯಾ? ಅವಳು ಖುಷಿ ತರೋ ವಿಶ್ವ ಏನು ಅಂತ ಗೊತ್ತಾ? ನೀನು ಮದುವೆ ಆಗೋದು, ಅವಳು ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದಾಳೆ, ಮತ್ತೆ ಅವಳಿಗೆ ನೋವು ಕೊಡಬೇಡ. ಜೊತೆಗೆ ಮದುವೆ ಆಗಿ ನೀನು ಕೊಡೋ ಒಂದು ಮಗುನೇ ಅವಳಿಗೆ ಕೊಡ್ತಕ್ಕಂಥ ಒಂದು ಬಿಗ್ ಗಿಫ್ಟ್. ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ನಿನ್ನ ಮದುವೆನೇ ಹೊರತು ಮತ್ತೇನಲ್ಲ. ನೀನು ನಿನ್ನ ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿರುವುದನ್ನು ಅವಳು ನೋಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಮಂಗಳಮ್ಮ. ದಯವಿಟ್ಟು ಅದನ್ನು ನೀನು ಪೂರೈಸು. ಈ ರೀತಿಯೆಲ್ಲ ಹಠ ಮಾಡಬೇಡ ನಿನ್ನ ಹಳೆ ಪ್ರೀತಿಗೋಸ್ಕರ ಅಂತ ಹೇಳ್ತಿದ್ದಾಗ ಈ ಕಡೆ ಅಪ್ಪುಗೂ ಕೂಡ ಮನ ಪರಿವರ್ತನೆ ಆಗುತ್ತೆ. ಹಾಗಾಗಿ ಅವ್ರ ಮಾತನ್ನ ಒಪ್ಕೊಳ್ತಾರೆ. ಜೊತೆಗೆ ಮಲ್ಲಿಗೆ ಮೊಗ್ಗುಗಳು ಕೆಳಗಡೆ ಬಿದ್ದಿರುತ್ತೆ, ಗೌರಿಗೆ ದೇವಿ ಕೊಟ್ಟಂತಹ ಪ್ರಸಾದ. ಅದು ಅವನ ಕೈಗೆ ಬಂದು ಅರಳಿ ಈ ಕಡೆ ಹೆಗ್ಡೆ ಅವ್ರಿಗೆ ನಿಮ್ಮ ಮಗಳದು ಅನ್ಸುತ್ತೆ, ದಯವಿಟ್ಟು ಕೊಟ್ಬಿಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ಕೊಡ್ತಿದ್ದಾಗೆ ಆ ಅರಳಿರೋ ಮೊಗ್ಗನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಹೆಗ್ಡೆ ಅವರಿಗೆ. ಬಿಕಾಸ್ ಅದು ಒಂದು ಶುಭ ಸಂಕೇತ ಅಂತ ಹೇಳಿ ದೇವಿ ಹೇಳಿರ್ತಾರೆ. ಈ ಒಂದು ಮಗು ಅರಳುತ್ತಿದ್ದಾಗೆ ಶಿವ ಶಂಕರನಾಗೋ ವಿರೂಪಾಕ್ಷನಾಗೋ ಯಾವುದೋ ಅವತಾರದಲ್ಲಿ ಬಂದು ನಿನ್ನ ಮಗಳನ್ನ ಕೈ ಹಿಡಿದು ಕುಂಕುಮನ ಹಚ್ತಾನೆ ಅನ್ನೋ ಮಾತುಗಳು. ಖಂಡಿತ ಇದು ಒಳ್ಳೇದಾಗುತ್ತೆ ಅನ್ನೋ ಖುಷಿಯಲ್ಲೇ ಹೊರಡುತ್ತಿದ್ದಾರೆ. ಏನಿದು ಹೊರಗಡೆ ಏನು ಮಾಡಿದ್ರೆ ಇಷ್ಟೊತ್ತೆಲ್ಲ ಮಾತಾಡ್ಬೇಕಿತ್ತ ಅಂತ ಅಜ್ಜಿ ಕೇಳಿದಕ್ಕೆ ಅಪ್ಪು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದ. ಮಂಗಳಮ್ಮ ಹೇಳಿದ ಮಾತು ನಿಜ ಅಂತ ಅರ್ಥ ಮಾಡಿಸ್ತೇವೆ ಒಪ್ಕೊಂಡ ಅಂತ ಹೇಳಿದಕ್ಕೆ, ಅಯ್ಯೋ ಅವನ್ನ ಮದುವೆ ಆಗೋದಾ? ಮದುವೆ ಆದರೆ ಅವ್ನು ಏನು ಸಾಕ್ತಾನೆ? ಅವನಿಗೆ ಸಾಕೋ ಯೋಗ್ಯತನಾರು ಇದೆಯಾ? ಅದು ಯಾರನ್ನೋ ಪ್ರೀತಿಸಿ ಈಗಲೂ ಕೂಡ ಅವಳದೇ ನೆನಪಲ್ಲಿದ್ದು ಮೋಸ ಹೋಗಿದ್ದಾನಲ್ಲ ಅಂತ ಅಜ್ಜಿ ಹೇಳ್ತಿದ್ರೆ ಈ ಕಡೆ ಪ್ರಶಾಂತ್ ಅವರು, ಡ್ರೈವರ್ ಪ್ರಶಾಂತ್ ಅವರಂತೂ, ಅಯ್ಯೋ ಅಜ್ಜಿ ಅಲ್ಲಿ ಹೋಗಿದ್ದು ಅಪ್ಪು ಅಲ್ಲ, ಅಪ್ಪು ಹಿಂದೆ ಬಿದ್ದಿದ್ದೆ ಹೆಗ್ಡೆ ಅವರ ಮಗಳು ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಎಲ್ಲ ಸ್ಟೋರಿನ ಕೂಡ ಗೌರಿ ಕೇಳಿಸ್ಕೊತಿದ್ದಾಳೆ. ಜೊತೆಗೆ ಗೌರಿಗೆ ಅಪ್ಪು ತುಂಬಾ ಇನೋಸೆಂಟ್ ಅನ್ನೋದು ಗೊತ್ತಿದೆ. ಜೊತೆಗೆ ಇಲ್ಲಿ ನೀನು ನೋಡು, ಇನ್ನೊಬ್ಬರ ವಿಷಯ ಕಟ್ಕೊಂಡೇನು, ನಾವು ಹುಡುಗನ ನೋಡೋಕೆ ಹೋಗ್ತಿದ್ದೀವಿ, ಆ ಹುಡುಗನದು ಒಳ್ಳೇದಾದರೆ ಸಾಕು. ಅವ್ರಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ. ಅವ್ರಿಗೆ ಅಮ್ಮ ಮಾತ್ರ ಇರೋದು, ಯಾವುದೇ ರೀತಿ ಫ್ಯಾಮಿಲಿ ಇಲ್ಲ. ನೀನು ಅಷ್ಟೇ ಕಾಲಿಗೆ ಹಾಕೋತೀವಿ ಅಂತ ಹೇಳ್ಕೊಂಡು ಗಾಯ ಆಗಿದೆ ಅಂತ ಇಟ್ಕೊಂಡೆಲ್ಲ ನಾಟಕ ಮಾಡಬೇಡ. ಏನಾದರೂ ನಿನ್ನ ಮುಖಾಂತರ ಗಂಡು ಮುರಿದೋದ್ರಂತೂ ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ತಾತ ಅಂತೂ ಎಲ್ಲ ವಿಷಯ ಗೊತ್ತಿದೆ ಅಂತ ಹೇಳಿದಾಗ, ಹೌದು ಅವ್ರ ಅಮ್ಮ ಮಗಂಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ, ಹಾಗಂತ ನಾವೇ ಹೇಳ್ಕೊಂಡು ಮೆರೆಯೋಕ್ಕಾಗತ್ತಾ ಈಗಲೂ ಕೂಡ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಅಷ್ಟೇ ಹಾಡು ಬರುತ್ತೆ, ಡ್ಯಾನ್ಸ್ ಬರುತ್ತೆ ಅಂತ ಇಷ್ಟು ವರ್ಷ ಆಯಿತು, ಒಂದಿನ ಕೂಡ ಹಾಡುವೇ ಹೇಳಲಿಲ್ಲ, ಡ್ಯಾನ್ಸ್ವೇ ಹೇಳಲಿಲ್ಲ, ನೀನು ನನಗೆ ಮೋಸ ಮಾಡಲಿಲ್ವಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಮ್ಮನಿರಿ ಅಂತ ಅಜ್ಜಿ ಹೇಳ್ತಿದ್ದಾರೆ. ಜೊತೆಗೆ ಅವರಿಂದ ಒಂದು ಮಾತು ಬರುತ್ತೆ, ಅವನಿಗೆ ಮದುವೆನ ಆ ಅಪ್ಪುಗೆ, ಆ ಮಂಗಳಮ್ಮ ಮತ್ತು ಅಪ್ಪು ಏನು ಬೇಕಿದ್ರೂ ಮಾಡ್ಕೊಳ್ಳಿ, ನಮಗೇನು, ಅವ್ರ ಮನೆಗೆ ಮದುವೆ ಮಾಡಿ ಕೊಡಬೇಕು, ಅಪ್ಪನ ಮದುವೆ ಆಗಬೇಕು ಅಂದರೆ ಆ ಹುಡುಗಿ ಗತ್ಕೆಟ್ಟವಳು ಆಗಿರ್ಬೇಕು ಅಷ್ಟೇ. ಅವಳಿಗೇನೋ ದೋಷ ಇದ್ದು ಮದುವೆ ಹೋಗಬೇಕೇ ಹೊರತು ಯಾರೂ ಕೂಡ ಅವನ್ನ ಮದುವೆ ಆಗೋದಕ್ಕೆ ಮುಂದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಮಂಗಳಮ್ಮ ಅವ್ರನ್ನ ಅಪ್ಪು ಹೋಗಿ ಕ್ಷಮೆ ಕೇಳಿ ಸಾರಿ ಕೇಳಿ ಫೈನಲಿ ಅಮ್ಮ ನೀನು ಹೇಳಿದಾಗೆ ಆಗಲಿ, ನಿಜವಾಗ್ಲೂ ಮದುವೆಗೆ ಒಪ್ಕೋತೀನಿ, ಇನ್ನೆಂದೂ ಕೂಡ ಆಗಲ್ಲ ಹೋಗಲ್ಲ ಅಂತ ಹೇಳೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡು ಅಮ್ಮ ಅಂತ ಹೇಳ್ತಾರೆ. ಫೈನಲಿ ಅಪ್ಪು ಮತ್ತು ಮಂಗಳಮ್ಮ ಇಬ್ಬರು ಕೂಡ ಬಸ್ಸಲ್ಲಿ ಬರ್ತಿದ್ದಾಗೆ ನನ್ನ ಮಗ ಹಂಗೆ ಒಂದು ಒಳ್ಳೆ ಹುಡುಗಿ ಸಿಕ್ಬಿಟ್ಲು, ನಾನು ಎಂಥ ಹುಡುಗಿ ಬೇಕು ಅಂತ ಅಂದ್ಕೊಂಡಿದ್ನೋ ಅಂಥ ಹುಡುಗಿನೇ ದೇವರು ಕರುಣಿಸ್ಬಿಟ್ಟ. ಆ ಹುಡುಗಿಗೆ ಅಮ್ಮ ಇಲ್ವಂತೆ, ಅಮ್ಮ ಇಲ್ದಿರೋ ಮಗಳು ನನಗೆ ಮನೆಗೆ ಬರ್ತಿದ್ದಾಳೆ, ನನಗೆ ಮಗಳು ಆಗ್ತಿದ್ದಾಳೆ, ನನ್ನ ಮಗನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಖಂಡಿತ ಎಲ್ಲವೂ ಕೂಡ ಒಳ್ಳೇದಾದರೆ ಸಾಕು, ಅವರು ಆರೋಗ್ಯವಂತಲಾಗಿದ್ದು ಒಳ್ಳೆ ಹೆಣ್ಮಗಳಾಗಿದ್ದು ನನ್ನ ಮಗನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಅಪ್ಪು ಜೊತೆ ಬರ್ತಿದ್ದಾರೆ. ನಂತರ ಗಾಡಿ ಇಳಿತಿದ್ದಾಗೆ ಏನಿದಮ್ಮ ಇಲ್ಲಿ ಇಳಿದ್ಬಿಟ್ಟ ಮುಂದೆ ಅಲ್ವಾ ಅಂದಾಗ, ಹೌದೌದು 3 ಸ್ಟಾಪ್ ಆಯಿತು, ನಿದ್ರೆ ಮಾಡಿ ನಾವೇನಾದ್ರು ಮಲ್ಕೊಂಡ್ಬಿಟ್ರೆ ಕರ್ಕೊಂಡೋಗಿ ಎಲ್ಲೋ ನಿಲ್ಲಿಸ್ಬಿಡ್ತೀಯ ಅಲ್ವಾ, ಬಾ ಇಲ್ಲಿ ಮೊದಲು ಹೋಗ್ತಿರೋ ಹುಡುಗಿಗೆ ಬರೀ ಕೈಯಲ್ಲಿ ಹೋಗೋಕ್ಕಾಗೋದಿಲ್ಲ, ಒಂದು ಒಳ್ಳೆ ಸೀರೆನೇ ತೊಗೊಂಡು ಹೋಗಬೇಕು ಅಂತಾರೆ. ಅಯ್ಯೋ ಅಮ್ಮ ನಾನು ದುಡ್ಡೇ ತಂದಿಲ್ವಲ್ಲ ಅಂದಾಗ, ತಾಯಿ ಹತ್ರ ಯಾವತ್ತೂ ಕೂಡ ದುಡ್ಡಿರುತ್ತೆ, ನಾವು ಸೇಫ್ಟಿಗೆ ಮಾಡ್ಕೊಂಡಿರ್ತೀವಿ, ಸುಮ್ಮನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಫೈನಲಿ ಒಂದು ಅಂಗಡಿಗೆ ಹೋಗಿ ಗೌರಿಗೆ ಒಂದು ತುಂಬ ಚಂದ
ವಾದಂಥ ಸೀರೆನ ಮಂಗಳಮ್ಮ ತಗೋತಾರೆ. ಈ ಕಡೆ ದಾರಿಲಿ ಗೌರಿ ಬರಬೇಕಿದ್ರೆ ಒಂದು ಬ್ಯಾಂಡ್ ಸೆಟ್ ಬಜಾಯ್ ಡ್ಯಾನ್ಸ್ ಕುಂಟ ಎಲ್ಲವೂ ಕೂಡ ನಡೀತಿದೆ. ಯಾರಪ್ಪ ಇದು ಅಂತ ಹೇಳಿ ಓಪನ್ ಮಾಡಿ ಡೋರ್ನಲ್ಲಿ ಕೆಳಗಡೆ ಇಳಿದು ಹೋದರೆ ಅಲ್ಲಿ ಅವಳ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದಾರೆ. ತಂಗಿಯ ಮದುವೆಯ ಸಂಭ್ರಮದ ಖುಷಿಗೋಸ್ಕರ ಅಣ್ಣ ನೋಡಿ ಅಣ್ಣ ಅಂತ ಖುಷಿ ಪಡ್ತಿದ್ದಾಳೆ. ಅಣ್ಣ ನೀನು ಅಂದಾಗ ನನ್ನ ತಂಗಿ ಹುಡುಗನ ನೋಡೋಕೆ ಹೋಗ್ತಿದ್ದಾಳೆ ಅಂದಮೇಲೆ ನಾನು ಬರಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ. ಫೈನಲಿ ಅಣ್ಣನ ಆಗಮನಗೊಂಡಿದೆ. ಈ ಕಡೆ ಹುಡುಗ ಎಲ್ಲಿ ಅಂತ ಕೇಳ್ತಿದ್ರೆ ನಾನೇ ಹುಡುಗನ ನೋಡಿಲ್ಲ ಅಣ್ಣ, ಫೋಟೋ ಕೂಡ ಇಲ್ಲ ಅಂದಾಗ ಏನದು ಫೋಟೋ ಇಲ್ಲದೆ ನೀನು ಹುಡುಗನ ನೋಡೋಕೆ ಹೋಗ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಎಲ್ಲರೂ ಕೂಡ ರೆಸ್ಟೋರೆಂಟ್ಗೆ ಇವರು ಕೂಡ ಬಂದಿದ್ದಾರೆ. ಅಯ್ಯೋ ಅಣ್ಣ ಅದು ನಮ್ಗೆ ಯಾವುದೇ ರೀತಿ ಫೋಟೋ ಇಲ್ಲ, ಅದಕ್ಕೋಸ್ಕರ ಇವತ್ತೇ ನೋಡೋಕೆ ಅಂತ ಬಂದ್ವಿ ಅಂದಾಗ ಏನು ಅವ್ರ ಬಗ್ಗೆ ಏನೂ ವಿಚಾರಿಸ್ದೆ ತಿಳ್ಕೊಳ್ದೆ ಫೋಟೋ ಕೂಡ ನೋಡಿದೆ ಡೈರೆಕ್ಟಾಗಿ ಹುಡುಗನ ನೋಡೋಕೆ ಬಂದ್ಬಿಟ್ರ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿಗೆ ಮೊಮ್ಮಗ ಅಂದರೆ ಪಂಚಪ್ರಾಣ, ಆದರೆ ಮೊಮ್ಮಗಳು ಕಂಡ್ರೆ ಅಸಡ್ಡೆ. ಆದರೆ ಇಲ್ಲಿ ಅಜ್ಜಿಯ ನಡವಳಿಕೆ ಮೊಮ್ಮಗಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅಜ್ಜಿ ಕಂಡ್ರೆ ಆಗಲ್ಲ, ತಂಗಿ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾದಂತಹ ಪ್ರೀತಿ. ನಂತರ ಈ ಕಡೆ ಇವರು ಕೂಡ ರೆಸಾರ್ಟಿಗೆ ಬಂದು ಹುಡುಗಂಗೋಸ್ಕರ ವೆಯ್ಟ್ ಮಾಡ್ತಿದ್ರೆ. ಈ ಕಡೆ ಬ್ರೋಕರ್ ಜೊತೆ ಹೆಗ್ಡೆ ಅವರ ಚಿಕ್ಕಪ್ಪನ ಮಗ ಬಂದಿದೆ. ಯಾರು ಹುಡುಗ ಅಂತ ಕೇಳ್ತಿದ್ದಾರೆ. ಇವ್ರಿಗೆ ನೋಡೋಕೆ ಬಂದಿರೋದು ಬಿಕಾಸ್ ಹೇಗಾದರೂ ಮಾಡಿ ಮದುವೆನ ನಿಲ್ಲಿಸಬೇಕು ಅನ್ನೋದು ಅವ್ರ ಇಂಟೆನ್ಷನ್ ಆಗಿದೆ. ಗೌರಿ ಮದುವೆ ಆಗಲೇಬಾರ್ದು ಅಂತ, ಯಾಕಂದರೆ ದೊಡ್ಡಪ್ಪನ ಮೇಲೆ ಅವ್ರಿಗೆ ತುಂಬಾ ದ್ವೇಷ ಇದೆ. ಫೈನಲಿ ಆಟೋ ಮಾಡ್ಕೊಂಡಿದ್ದೆ ಅಪ್ಪು ಮತ್ತು ಅವರ ಅಮ್ಮ ಮಂಗಳಮ್ಮ ಇಬ್ಬರು ಕೂಡ ಅದೇ ಒಂದು ರೆಸಾರ್ಟ್ಗೆ ಬಂದು ಇಳಿತಾರೆ. ಅಯ್ಯೋ ನೀವು ಕೇಳ್ತಿದ್ರಿ ಏನೇ ಹೇಳೋದು, ಅಲ್ಲೇ ಬಂದುಬಿಟ್ರಲ್ಲ ಅಂತ ಹೇಳಿ ಹೋಗಿ ಅವರಿಬ್ಬರನ್ನ ಕರ್ಕೊಂಡು ವೆಲ್ಕಮ್ ಮಾಡಿ ರೆಸಾರ್ಟ್ ಒಳಗಡೆ ಹೋಗ್ತಿದ್ರೆ ಅವರನ್ನು ನೋಡಿದ್ದೆ. ಈ ಕಡೆ ಹೆಗ್ಡೆ ಅವರ ಚಿಕ್ಕ ತಮ್ಮನ ಮಗಂಗೆ ಶಾಕ್ ಆಗ್ತಿದೆ. ಏನಪ್ಪ ಇದು, ಆ ಗೌರಿನ ನೋಡೋಕೆ ಬಂದಿರೋದು ಅಪ್ಪುನ, ಇಂಥವ್ರಿಗೆ ಗೌರಿನ ಕೊಟ್ಟು ಮದುವೆ ಮಾಡ್ತಿದಾರ ಅಂತ ಅನ್ಕೋತಿದ್ದಾರೆ. ಹಾಗಿದ್ರೆ ಇಲ್ಲಿ ಒಂದು ದೊಡ್ಡ ಹಂಗಾಮನೆ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಮಂಗಳಮ್ಮಂಗೆ ಗೌರಿಯ ಸಮಸ್ಯೆ ಗೊತ್ತಿದೆ. ಅಂಥವಳು ಹೆಣ್ಣುಮಗಳು ತನ್ನ ಮಗಂಗೆ ಲಾಯಕ್ಕೆ ಅಲ್ಲ ಅಂತ ಅನ್ಕೊಂಡಂತ ಮಂಗಳಮ್ಮ ತಾನು ಹೋಗ್ತಿರೋ ಹುಡುಗಿ ಇವಳೇ ಅಂತ ಗೊತ್ತಿಲ್ಲ, ಹುಡುಗಿ ಆರೋಗ್ಯವಾಗಿದ್ದಾಳಲ್ವಾ ಅನ್ನೋ ವಿಷಯನ ಕೇಳಿ ತಿಳ್ಕೊಂಡಿರ್ತಾರೆ. ಜೊತೆಗೆ ಈ ಕಡೆ ಗೌರಿ ಅಜ್ಜಿ ಕೂಡ ಅವನನ್ನೇನಾದರೂ ಅಪ್ಪನ ಮದುವೆ ಆಗಬೇಕು ಅಂದರೆ ಅವರು ಗತ್ಕೆಟ್ಟವರೇ ಆಗಿರಬೇಕು, ಯಾರು ಅವನ ಮನೆಗೆ ಅವನಿಗೆ ಹೆಣ್ಣು ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇಬ್ರು ಇಷ್ಟ ಅಲ್ಲ. ಬಟ್ ಇಬ್ರು ಕೂಡ ನೋಡೋಕೆ ಬಂದಿರೋದು ಆ ಇಬ್ರು ಮಕ್ಕಳನ್ನೇ ಅನ್ನೋದು ಅವರಿಗೆ ಪರಸ್ಪರ ಕೂಡ ಗೊತ್ತಿಲ್ಲ. ಫೈನಲಿ ಇಲ್ಲಿ ಒಂದು ಹಂಗಾಮ ಕ್ರಿಯೇಟ್ ಮಾಡೋದಕ್ಕೆ ಹೆಗ್ಡೆಯವರ ತಮ್ಮನ ಮಗ ಬಂದಿದ್ದಾರೆ. ಜೊತೆಗೆ ಈ ವಿಶ್ವನ ಎಲ್ಲರ ಹತ್ರ ಟಾಮ್ ಮಾಡಿ ಈ ಕಡೆ ಗೌರಿನ ಯಾರು ಮದುವೆ ಆಗೋಕೆ ಬರ್ತಿಲ್ಲ ಅಂತ ಗದ್ಗಿಟ್ಟ ಅಪ್ಪುಗೆ ಮದುವೆ ಮಾಡ್ಕೊಡೋಕೆ ಮುಂದಾಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಎಲ್ಲರಿಗೂ ಕೂಡ ಮುಖಾಮುಖಿ ಆಗ್ತಿದ್ದಾಗೆ ಶಾಕ್ ಆಗುತ್ತೆ. ಅದರಲ್ಲೂ ಕೂಡ ತನ್ನ ತಂಗಿನ ಇಂಥ ಒಬ್ರಿಗೆ ಮದುವೆ ಮಾಡಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿ ಅಣ್ಣ ಪಾಪ ಮಾಡ್ಕೊತಿದ್ರೆ ಅಪ್ಪು ಗೌರಿ ನೋಡಿ ಶಾಕ್ ಆಗ್ತಿದ್ರೆ. ಈ ಕಡೆ ಮಂಗಳಮ್ಮ ಅವ್ರಿಗೂ ಕೂಡ ಬಿಗ್ ಶಾಕ್ ಆಗ್ತಿದೆ. ತಮ್ಮ ಅಂತಸ್ತೇನು ಅವ್ರ ಅಂತಸ್ತೇನು ಎಂಥವ್ರನ್ನ ನೋಡೋದಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಿದ್ರೆ, ಇನ್ನೇನು ನಿಮ್ಮ ಮಗಳು ಆರೋಗ್ಯ ಸರಿ ಇಲ್ಲ ಅಂದರೆ ಆ ಹುಡುಗಿನ ಇನ್ಯಾರು ಮದುವೆ ಆಗ್ತಾರೆ, ಬಡವರೇ ಮದುವೆ ಆಗಬೇಕು, ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಬ್ರೋಕರೇ ಹೇಳೋ ಚಾನ್ಸಸ್ ತುಂಬಾ ಇದೆ. ಆದರೆ ನಾವು ಬಡವರಾದ್ವಿ ಅಂತ ಮಾತ್ರಕ್ಕೆ ಆರೋಗ್ಯ ಇಲ್ಲದೆ ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಅವ್ರನ್ನ ಹುಡುಗಿರ್ನೆಲ್ಲ ನನ್ನ ಮಗಂಗೆ ತಂದ್ಕೊಳ್ಳೋಲ್ಲ ನಾನು ಅಂತ ಹೇಳಿ ಮಂಗಳಮ್ಮ ಅವರು ಹೇಳೋ ಚಾನ್ಸಸ್ ತುಂಬಾ ಇದೆ. ಇದ್ರ ಮುಂದೆ ಕಡ್ಡಿ ಅಳ್ಳಾಡ್ಸೋಕೆ ಅಂತ ಹೆಗ್ಡೆ ಅವರ ತಮ್ಮನ ಮಗ ಕೂಡ ಹಚ್ಚಿದ್ದಾರೆ. ಆದರೆ ಇದೇ ರೀತಿ ಆಗುತ್ತೆ, ಇನ್ನೇನಾದರೂ ಆಗಬಹುದಾ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.